Yes, welcome back to our ಯೂಟ್ಯೂಬ್ ಚಾನಲ್. ನಾನು ಆಲ್ರೆಡಿ ಯೂಸ್ಲೆಸ್ ಸಿಂಬಲ್ನ ಎಲಿಮಿನೇಟ್ ಮಾಡೋದು ಹಿಂಗೆ ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಎಲಿಮಿನೇಷನ್ ಆಫ್ ಎಪ್ಸಿಲಾನ್ ಪ್ರೊಡಕ್ಷನ್ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ನೀವು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ಇಂಪಾರ್ಟೆಂಟ್ TOC ಟಾಪಿಕ್ಸ್ ವೀಡಿಯೋಸು ಬರ್ತಾ ಇರುತ್ತೆ. ಸೊ ಎಕ್ಸಾಮ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಲೆಟ್ ಸ್ಟಾರ್ಟ್. ಫಸ್ಟ್ ಕ್ವೆಶನ್ ಏನಿದೆ, ಎಲಿಮಿನೇಟ್ ಆಲ್ ಎಪ್ಸಿಲಾನ್ ಪ್ರೊಡಕ್ಷನ್ ಫ್ರಮ್ ದ ಗ್ರಾಮರ್. ಅವರು ಒಂದು ಗ್ರಾಮರ್ನ ನಮಗೆ ಕೊಟ್ಟಿದ್ದಾರೆ. ಈ ಗ್ರಾಮರಿಂದ ಎಪ್ಸಿಲಾನ್ ಪ್ರೊಡಕ್ಷನ್ನ ಎಲಿಮಿನೇಟ್ ಮಾಡಬೇಕು ಅನ್ನೋದು ಕ್ವೆಶನ್. ಓಕೆನಾ? ಸೊಲ್ಯೂಷನ್, ಫಸ್ಟು ಇದರಲ್ಲಿ ಯಾವುದ್ಯಾವುದರಲ್ಲಿ ಎಪ್ಸಿಲಾನು ಪ್ರೊಡ್ಯೂಸ್ ಆಗಿದೆ ಅಂತ ಚೆಕ್ ಮಾಡೋಣ. ನೋಡಿ, ಇಲ್ಲೊಂದು ಎಪ್ಸಿಲಾನ್ ಪ್ರೊಡಕ್ಷನ್ ಆಗಿದೆ ಆ್ಯಂಡ್ ಇಲ್ಲೊಂದು ಎಪ್ಸಿಲಾನ್ ಪ್ರೊಡಕ್ಷನ್ ಆಗಿದೆ. ಎ ಗಿವ್ಸ್ ಎಪ್ಸಿಲಾನ್ ಆ್ಯಂಡ್ ಬಿ ಗಿವ್ಸ್ ಎಪ್ಸಿಲಾನ್ ಇದೆ ಅಲ್ವಾ? ಎರಡು ಎಪ್ಸಿಲಾನ್ ಪ್ರೊಡಕ್ಷನ್ ಆಗಿರೋದು. ಈ ಎರಡು ವೇರಿಯಬಲ್ಲು ಎ ಬಿ ಏನಾಗುತ್ತೆ, ಆರ್ ದ ನಲ್ಲೆಬಲ್ ವೇರಿಯಬಲ್ ಆಗುತ್ತೆ ಅಲ್ವಾ? ನಲ್ಲೆಬಲ್ ವೇರಿಯಬಲ್ ಆಗುತ್ತೆ. ನೆಕ್ಸ್ಟ್, ಇವಾಗ ಈ ಎರಡು ವೇರಿಯಬಲ್ಲು ಯಾವ್ಯಾವ ಅಂದರೆ ವೇರಿಯಬಲಿಂದ ಪ್ರೊಡ್ಯೂಸ್ ಆಗಿದೆ ಅಂತ ಚೆಕ್ ಮಾಡಬೇಕು. ನೋಡಿ, ಇಲ್ಲಿ ಇಂದ ಏನು ಪ್ರೊಡ್ಯೂಸ್ ಆಗಿದೆ, ಬಿ ಅಂದರೆ ಬಿನೂ ನಲ್ಲೆಬಲ್ ವೇರಿಯಬಲು, ಏನು ನಲ್ಲೆಬಲ್ ವೇರಿಯಬಲ್ಲು. ಸೊ ಏನಾಗುತ್ತೆ, ಆಲ್ಸೋ ಬಿಕಮ್ ನಲ್ಲೆಬಲ್ ವೇರಿಯಬಲ್. ಓಕೆನಾ? ಸೊ ಏನಾಗುತ್ತೆ, ಎ ಬಿ ಆರ್ ನಲ್ಲೆಬಲ್ ವೇರಿಯಬಲ್. ಇಲ್ಲಿ ಇನ್ಯಾವುದಾದ್ರೂ ಪ್ರೊಡಕ್ಷನ್ ಇದೆಯಾ ಚೆಕ್ ಮಾಡೋದಕ್ಕೆ, ನಲ್ಲೆಬಲ್ ಆರ್ ನಾಟ್ ಅಂತ ಇಲ್ಲ ಅಲ್ವಾ? ಇಷ್ಟು. ಇವಾಗ ಇದನ್ನು ನಲ್ಲೆಬಲ್ ಅಂತ ತಗೊಂಡು ABS 3ನೂ ನಲ್ಲೆಬಲ್ ಆಗಿರುವಾಗ ಹೆಂಗೆ ಪ್ರೊಡಕ್ಷನ್ ಆಗುತ್ತೆ ಅಂತ ಬರೆಯೋಣ. ಓಕೆನಾ? ಫಸ್ಟ್ ಪ್ರೊಡಕ್ಷನ್ ನೋಡಿ, ಫಸ್ಟ್ ಪ್ರೊಡಕ್ಷನ್ ಬರೆಯೋಣ. ಪ್ರೊಡಕ್ಷನ್, ಫಸ್ಟ್ ಪ್ರೊಡಕ್ಷನ್ನು ಎಲ್ಲನೂ ಹಂಗೆ ಬರ್ಕೊತೀನಿ, BAAB ಆರ್. ನೋಡಿ, ಇವಾಗ ಏನಾದರೂ ನಲ್ ಮಾಡಿದ್ರೆ ನಾವಿದ್ರಲ್ಲಿ ಅವಾಗ ವ್ಯಾಲ್ಯೂ ಏನು ಬರುತ್ತೆ, ಬಿ. ಈ ವೇನ ನಲ್ ಮಾಡ್ತೀನಿ, ಫಸ್ಟ್ ಅವಾಗ ಏನು ಬರುತ್ತೆ, BAB ಬರುತ್ತೆ ಅಲ್ವಾ? ನೆಕ್ಸ್ಟ್ ಸೆಕೆಂಡ್ ನಲ್ ಮಾಡಿದ್ರೆ ಏನು ಬರುತ್ತೆ, BABನೇ ಬರುತ್ತೆ. ಸೊ ಮತ್ತೆ ಏನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಫಸ್ಟ್ ಬಿನ ನಲ್ ಮಾಡಿದ್ರೆ ಏನು ಬರುತ್ತೆ, ವ್ಯಾಲ್ಯೂ AAB ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಬಿನ ನಲ್ ಮಾಡಿದ್ರೆ ಏನು ವ್ಯಾಲ್ಯೂ ಬರುತ್ತೆ, BAA ಬರುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಇವಾಗ ಏನಾದರೂ ಇದನ್ನು ನಾನು ನಲ್ ಮಾಡಿದರೆ ಏನಾಗುತ್ತೆ, BAB ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಬರ್ಕೊಂಡ್ರೆ BABನ. ನೆಕ್ಸ್ಟ್ ಇದನ್ನು ನಲ್ ಮಾಡಿಕೊಂಡ್ರೆ AAB ಬರಿಬೋದಲ್ವಾ, ಅದನ್ನು ಬರ್ಕೊಂಡಿದ್ದೀನಾ, ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನೋಡಿ, ಎರಡೆರಡು ವ್ಯಾಲ್ಯೂನ ನಲ್ ಮಾಡೋಣ. BAನ ನಲ್ ಮಾಡಿದ್ರೆ ಏನು ಬರಿಬೋದು, AB ಅಂತ ಬರಿಬೋದು. ABನ ನಲ್ ಮಾಡಿದ್ರೆ ಏನಂತ ಬರಿಬೋದು, BA ಅಂತ ಬರಿಬೋದು ಅಲ್ವಾ? ಇವಾಗ ಈ 3 ವ್ಯಾಲ್ಯೂಸ್ನ ನೋಡೋಣ. 3 ವ್ಯಾಲ್ಯೂಸ್ನ ನಲ್ ಮಾಡಿದ್ರೆ ಇನ್ನು ಮಿಕ್ಕಿರೋದೇನು, B ಅಂತ ಬರ್ಕೋಬೋದು. ಆರ್ ಈ 3ನ ನಲ್ ಮಾಡಿದ್ರೆ ಏನು ಬರ್ಕೋಬೋದು, A ಅಂತ ಬರ್ಕೋಬೋದು. ದಿಸ್ ಆರ್ ಆಲ್ ದ ಪ್ರೊಡಕ್ಷನ್ ಅಲ್ವಾ? ನೆಕ್ಸ್ಟ್ ಏನು, A ಪ್ರೊಡಕ್ಷನ್ ನೋಡಿ. A ಪ್ರೊಡಕ್ಷನ್ ಫಸ್ಟು 0A2 ಅಂತ ಇದೆ, 0A2. ಇವಾಗ ನಲ್ ಮಾಡಿ ಬರೆದ್ರೆ ಏನಾಗುತ್ತೆ, 02 ಆಗುತ್ತೆ. ನೆಕ್ಸ್ಟು ಏನು ಪ್ರೊಡಕ್ಷನ್ ಇದೆ, 2A0 ಇದೆ, 2A0. ಇವಾಗ ನಲ್ ಮಾಡಿದ್ರೆ ಏನಾಗುತ್ತೆ, 20 ಬರುತ್ತೆ. ನೆಕ್ಸ್ಟ್ ಎಪ್ಸಿಲಾನ್ ಹಂಗೆ ಇರುತ್ತೆ. ಓಕೆನಾ? ನೆಕ್ಸ್ಟ್ B ಪ್ರೊಡಕ್ಷನ್ ಬರೆಯೋಣ. AB ಅಂತ ಇದೆ, AB. ನಲ್ ಮಾಡಿದ್ರೆ B ಬರುತ್ತೆ, Bನ ನಲ್ ಮಾಡಿದ್ರೆ A ಬರುತ್ತೆ. ಓಕೆನಾ? ಅಗೇನ್ 1B ಅಂತ ಇದೆ, ಇಲ್ಲಿ Bನ ನಲ್ ಮಾಡಿದ್ರೆ 1 ಬರುತ್ತೆ. ನೆಕ್ಸ್ಟ್ ಅಷ್ಟೇ ಅಲ್ವಾ ಪ್ರೊಡಕ್ಷನ್. ಓಕೆನಾ? ಕಂಪ್ಲೀಟ್ ಆಯಿತಾ? ಇದು ಪ್ರೊಡಕ್ಷನ್ ಬರೆಯೋದು. ನೆಕ್ಸ್ಟ್ ಇದಕ್ಕೇನು ಬರೆಯೋದು, ವೇರಿಯಬಲ್. ಯಾವ್ದಾದ್ರು ವೇರಿಯಬಲ್ ಇದೆ, SAB. ದಿಸ್ ಆರ್ ಆಲ್ ದ ವೇರಿಯಬಲ್ಸ್ ಅಲ್ವಾ? ನೆಕ್ಸ್ಟು ಏನು ಬರಿಬೇಕು, ಟರ್ಮಿನಲ್ಸ್ ಬರಿಬೇಕು. ಟರ್ಮಿನಲ್ಸ್ ಯಾವುದಾದಿದೆ ನೋಡಿ, ಟರ್ಮಿನಲ್ಸು ಯಾವುದಾದಿದೆ ಇದರಲ್ಲಿ, 1 ಇದೆ, ಮತ್ತು 0 ಇದೆ, ಮತ್ತು 2 ಇದೆ. ಟರ್ಮಿನಲ್ಸ್ ಅಂದರೆ ಗೊತ್ತು ಅಲ್ವಾ? ಟರ್ಮಿನಲ್ಸ್ ಅಂದರೆ ಏನು ಹೇಳಿ, ಲೋವರ್ ಕೇಸ್ ವ್ಯಾಲ್ಯೂಸು ಮತ್ತು ಡಿಜಿಟ್ಸು ಮತ್ತು ಸಿಂಬಲ್ಸ್ನ ನಾವು ಟರ್ಮಿನಲ್ಸ್ ಅಂತ ಕರಿತೀವಿ. ಅಪ್ಪರ್ ಕೇಸ್ ವ್ಯಾಲ್ಯೂಸ್ನ ನಾನ್ ಟರ್ಮಿನಲ್ಸ್ ಅಂದರೆ ವೇರಿಯಬಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ S' ಈಸ್ ದ ಸ್ಟಾರ್ಟ್ ಸಿಂಬಲ್.
ಓಕೆನಾ. ಎಪ್ಸಿಲಾನ್ ಪ್ರೊಡಕ್ಷನ್ನ ಎಲಿಮಿನೇಟ್ ಮಾಡೋದು ಹೆಂಗೆ ಅಂತ ಗೊತ್ತಾಯಿತು ಅಲ್ವಾ. ಫಸ್ಟ್ ಏನು ಮಾಡಬೇಕು, ಯಾವುದೇ ಅದರಿಂದ ಎಪ್ಸಿಲಾನ್ ಪ್ರೊಡ್ಯೂಸ್ ಆಗ್ತಿದೆ ಅದನ್ನು ನಲ್ಲೆಬಲ್ ವೇರಿಯಬಲ್ ಆಗಿ ಕನ್ಸಿಡರ್ ಮಾಡಬೇಕು. ಈ ನಲ್ಲೆಬಲ್ ವೇರಿಯಬಲ್ ಯಾವುದ್ರಲ್ಲಿ ಇನ್ಕ್ಲೂಡ್ ಆಗಿದೆ ಆ ವೇರಿಯಬಲ್ನು ಕೂಡ ನಾವು ನಲ್ಲೆಬಲ್ ವೇರಿಯಬಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಅದಾದಮೇಲೆ ಅದಕ್ಕೆ ಪ್ರೊಡಕ್ಷನ್ನ ಬರಿಬೇಕು. ಈ ಪ್ರೊಡಕ್ಷನ್ ಬರಿಬೇಕಾದ್ರೆ ಏನು ಮಾಡಬೇಕು, ವೇರಿಯಬಲ್ ಜಾಗದಲ್ಲಿ ಇವಾಗ ಫಸ್ಟಲ್ಲಿ ಏನು ಮಾಡಿದ್ದೀನಿ, ಇದರಲ್ಲಿ ಒಂದು ವೇರಿಯಬಲ್ನ ನಲ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ ವೇರಿಯಬಲ್ಸ್ನ ಬರೆದಿದ್ದೀನಿ. ಹಾಗೆ ಈ ವೇರಿಯಬಲ್ನ ನಲ್ ಮಾಡಿ ಬರೆದಿದ್ದೀನಿ. ಈ ಥರ ಪ್ರೊಡಕ್ಷನ್ನ ಬರ್ಕೊಂಡು ಹೋಗಬೇಕು. ಪ್ರೊಡಕ್ಷನ್ ಬರೆದಾದ್ಮೇಲೆ ಇದರಲ್ಲಿ ಯಾವುದ್ಯಾವ್ದು ವೇರಿಯಬಲ್ ಇದೆ ಅಂತ ಕನ್ಸಿಡರ್ ಮಾಡಿ ಬರಿಬೇಕು. ಆ್ಯಂಡ್ ಟರ್ಮಿನಲ್ಸ್ ಆ್ಯಂಡ್ ಸ್ಟಾರ್ಟ್ ಸಿಂಬಲ್. ಓಕೆನಾ. ಇದು ಎಲಿಮಿನೇಷನ್ ಆಫ್ ಎಪ್ಸಿಲಾನ್ ಪ್ರೊಡಕ್ಷನ್. ನೆಕ್ಸ್ಟ್ ವಿಡಿಯೋದಲ್ಲಿ ಎಲಿಮಿನೇಷನ್ ಆಫ್ ಯೂನಿಟ್ ಪ್ರೊಡಕ್ಷನ್ನ ನೋಡೋಣ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆನಾ.